students, I welcome you all to Current Affair Lectures by Azad ICS Academy, and today we are going to do July month current affairs. ಆಜಾದ್ ಐಸಿಎಸ್ ಅಕಾಡೆಮಿಯ ಕರೆಂಟ್ ಅಫೇರ್ ಲೆಕ್ಚರ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ಟೂಡೆಂಟ್ಸ್. ಇವತ್ತು ನಾವು ಜುಲೈ ತಿಂಗಳ ಕರೆಂಟ್ ಅಫೇರ್ಸ್ ನ ಮುಂದುವರಿಸ್ತಾ ಇದ್ದೀವಿ. ಇವತ್ತಿನ ಮೊದಲನೆಯ ಟಾಪಿಕ್ ನ ನೋಡಿ, ಡಿಜಿಟಲ್ ಇಂಡಿಯಾ ಮಿಷನ್ 10 ವರ್ಷಗಳನ್ನ ಆಚರಿಸಲಾಗಿದೆ. ಅಂತಂದ್ರೆ ನಾವು ಡಿಜಿಟಲ್ ಇಂಡಿಯಾ ಮಿಷನ್ ಅನ್ನ ಸ್ಟಾರ್ಟ್ ಮಾಡಿ 10 ವರ್ಷಗಳಾಯ್ತು. ಇದನ್ನ ಯಾವಾಗ ನಾವು ಪ್ರಾರಂಭಿಸಿದೀವಿ ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ ಇವಾಗ ನಾವು ಎಲ್ಲವನ್ನು ಡಿಜಿಟಲ್ ಮೂಲಕಾಂತರನೇ ಮಾಡ್ತಾ ಇದ್ದೀವಿ. ಡೈರೆಕ್ಟ್ ಬ್ಯಾಂಕ್ ಪೇಮೆಂಟ್ ಆಯ್ತು, ಅಥವಾ ಆಧಾರ್ ಕಾರ್ಡ್ ಆಯ್ತು, ಇಲ್ಲ ನಿಮ್ಮ UPI ಡಿಜಿಟಲ್ ಪೇಮೆಂಟ್ಸ್ ನ ನೋಡಿದ್ದೀರಾ. ಇವೆಲ್ಲವೂ ಏನಾಗ್ತಾ ಇದೆಪ್ಪ ಅಂತಂದ್ರೆ ಇವಾಗ ಡಿಜಿಟಲೈಸೇಷನ್ ಆಗ್ತಾ ಇದೆ, ಅಥವಾ ಡಿಜಿಟಲ್ ಇಂಡಿಯಾ ಮಿಷನ್ ಮೂಲಕನೇ ಆಗಿದೆ. ಸೊ ಇದನ್ನ ನಾವು 2015ರಲ್ಲಿ ಏನ್ ಮಾಡಿದ್ವಿಪ್ಪ ಅಂತಂದ್ರೆ ಪ್ರಾರಂಭ ಮಾಡಿದ್ವಿ. ಇದಕ್ಕೆ ಇಂಪಾರ್ಟೆಂಟ್ ಮಿನಿಸ್ಟ್ರಿ ಯಾವುದು ನೋಡಿ, ನೋಡಲ್ ಸಚಿವಾಲಯ ಅಂತ ಹೇಳ್ತೀವಿ. ಯಾವ ಸಚಿವಾಲಯ ಅಂತಂದ್ರೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಂತ ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ಇದಕ್ಕೆ ನೋಡಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತಾನು ಹೇಳ್ತೀವಿ. ಕನ್ನಡದಲ್ಲಿ ಇದಕ್ಕೆ ನಾವು ಎಲೆಕ್ಟ್ರಾನಿಕ್ಸ್ ಮತ್ತೆ ಮಾಹಿತಿ ತಂತ್ರಜ್ಞಾನ ಸಚಿವಾಲಯದವರು ಇದನ್ನ ಏನ್ ಮಾಡಿದ್ರಪ್ಪ ಅಂತಂದ್ರೆ ಪ್ರಾರಂಭಗೊಳಿಸಿದ್ರು. ಇವಾಗ ಒಂದ್ ಸ್ವಲ್ಪ ನಾವು ಡಿಜಿಟಲ್ ಇಂಡಿಯಾ ಮಿಷನ್ ಬಗ್ಗೆ ನೋಡಿ, ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ವಿಡಿಯೋ ಸಪರೇಟ್ ಆಗಿ ಮಾಡ್ತೀನಿ. ಆದ್ರೆ ಇವಾಗ ನಮಗೆ ಎಕ್ಸಾಮ್ಗೆ ಎಷ್ಟು ಇಂಪಾರ್ಟೆಂಟ್ ನಾನು ಅಷ್ಟನ್ನ ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ. ಡಿಜಿಟಲ್ ಇಂಡಿಯಾ ಮಿಷನ್ ಬಗ್ಗೆ ಒಂದ್ ಸ್ವಲ್ಪ ನೋಡಿ, ಏನಕ್ಕೆ ಈ ಡಿಜಿಟಲ್ ಇಂಡಿಯಾ ಮಿಷನ್ ನಾವು ಮಾಡಿದ್ವಿ, ಉದ್ದೇಶವನ್ನ ನೋಡಿ ಇಲ್ಲಿ ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ಭಾರತವನ್ನ ನಾವು ಡಿಜಿಟಲ್ ಆಗಿ ಏನ್ ಮಾಡ್ಬೇಕು ಅಂತ ಇದ್ರೆ ಒಂದು ಡಿಜಿಟಲ್ ದೇಶವನ್ನ ಮಾಡ್ಬೇಕು, ಅಥವಾ ಸಮಾಜಕ್ಕೆ ಮತ್ತೆ ಏನು ನಮ್ಮ ಭಾರತದ ಜನರಿಗೆ ಇದ್ರ ಬಗ್ಗೆ ಜ್ಞಾನವನ್ನ ಕೊಡ್ಬೇಕು, ಮತ್ತೆ ಆರ್ಥಿಕವಾಗಿ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಜನರಿಗೆ ಸಹಾಯ ಆಗುವಂತ ಒಂದು ದೇಶವನ್ನ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವ್ ಏನ್ ಮಾಡಿದೀವಪ್ಪ ಅಂತಂದ್ರೆ ಡಿಜಿಟಲ್ ಇಂಡಿಯಾ ಮಿಷನ್ ಅನ್ನ ಆರಂಭಗೊಳಿಸಿದ್ವಿ. ನೋಡಿ ಏನಾಗತ್ತಪ್ಪ ಅಂತಂದ್ರೆ ನಿಮಗೆ ನಿಮ್ಮ ಫೋನ್ ಇದ್ರೆ ಸಾಕು, ನೀವು ಎಲ್ಲ ಕಡೆ ಪೇಮೆಂಟ್ ಮಾಡ್ಬೋದು, ಯಾವ ಕಡೆ ಬೇಕಾದ್ರೂ ಹೋಗ್ಬಹುದು, ನಿಮ್ಮ ಡಾಕ್ಯುಮೆಂಟ್ಸ್ ನ ನೀವು ಸೇವ್ ಮಾಡ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಇದೆಲ್ಲವನ್ನು ಮಾಡ್ಬೇಕು, ಮತ್ತೆ ನಮ್ಮ ಆರ್ಥಿಕತೆ ಏನಿದೆ, ಭಾರತದ ಆರ್ಥಿಕತೆ ಏನಿದೆ ಅದನ್ನ ಇನ್ನೂ ಹೆಚ್ಚುಗೊಳಿಸಬೇಕು, ಅದರ ಜ್ಞಾನವನ್ನ ನಾವು ಎಲ್ಲರಿಗೂ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಏನ್ ಮಾಡಿದೀವಪ್ಪ ಅಂತಂದ್ರೆ ಡಿಜಿಟಲ್ ಇಂಡಿಯಾ ಮಿಷನ್ ಅನ್ನ ನಾವು ಪ್ರಾರಂಭ ಮಾಡಿದ್ವಿ. ಅಷ್ಟೇ ಅಲ್ಲದೆ ನೋಡಿ ಏನಾಗತ್ತಪ್ಪ ಅಂತಂದ್ರೆ ಈ ಒಂದು ಮಿಷನ್ ಕೆಳಗಡೆ ನಾವು ಬೇರೆ ಬೇರೆ ಯೋಜನೆಗಳನ್ನ ಮತ್ತೆ ಬೇರೆ ಬೇರೆ ಮಿಷನ್ಗಳನ್ನು ಕೂಡ ನಾವ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ ನಡೆಸಬಹುದು. ಫಾರ್ ಎಕ್ಸಾಂಪಲ್, ಇವಾಗ ನಾವು ಯಾವ್ದಾದ್ರು ರೈತರಿಗೆ ನಾವು ಒಂದು ದುಡ್ಡಿನ ಸಹಾಯವನ್ನ ಮಾಡ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್. ಈ ವಿಷಯವನ್ನ ಕೇಳಿರ್ಬೋದು ನೀವು, ಇದನ್ನ ಕೇಳಿ ಬಹಳಷ್ಟು ಸಲ ನ್ಯೂಸ್ ಅಲ್ಲೂ ಕೂಡ ನೋಡಿರ್ಬೋದು. ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ, ಅದಕ್ಕೆ DBT ಅಂತ ಹೇಳ್ತೀವಿ, ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್. ಏನಾಗುತ್ತೆ, ಯಾವುದೇ ಯೋಜನೆಯ ಮೂಲಕ ನಾವು ಯಾರಿಗಾದ್ರೂ ದುಡ್ಡು ಕೊಡ್ಬೇಕು ಅಂತ ಅಂದ್ರೆ ನಾವು ಡೈರೆಕ್ಟ್ ಜನರ ಬ್ಯಾಂಕ್ ಅಕೌಂಟ್ಗೆ ದುಡ್ಡನ್ನ ನಾವು ತಲುಪಿಸಬಹುದು. ಓಕೆ, ಇವಾಗ ಮುಂಚೆ ಏನಾಗ್ತಿತ್ತು, ಜನರಿಗೆ ಬ್ಯಾಂಕ್ ಹೋಗ್ಬೇಕಾಗಿತ್ತು, ಆಮೇಲೆ ಅವ್ರಿಗೆ ದುಡ್ಡನ್ನ ಕೊಡ್ತಿದ್ವಿ. ಆದ್ರೆ ಈ ತರ ಇವಾಗ ಅದೆಲ್ಲ ಆಗಲ್ಲ. ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ, ನಿಮ್ಮ ಹತ್ರ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತ ಒಂದು ಬ್ಯಾಂಕ್ ಅಕೌಂಟ್ ಇದ್ರೆ ನಾವ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಮೇಲ್ಗಡೆ ನಾವು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡನ್ನ ಕಳಿಸ್ಬೋದು. ಸೊ ಇದೆಲ್ಲವೂ ಯಾಕೆ ಕಾರಣವಾಯಿತು ಅಥವಾ ಯಾಕೆ ಸಾಧ್ಯವಾಯ್ತಪ್ಪ ಅಂತಂದ್ರೆ ನಾವು ಡಿಜಿಟಲ್ ಇಂಡಿಯಾ ಮಿಷನ್ ಅನ್ನ ನಾವು ಏನ್ ಮಾಡಿದೀವಿ ಅಂತಂದ್ರೆ ಇಂಪ್ಲಿಮೆಂಟ್ ಮಾಡಿದೀವಿ ಅಥವಾ ಅದನ್ನ ಪ್ರಾರಂಭಿಸಿದೀವಿ. ಈ ಒಂದು ಕಾರಣದಿಂದ ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ತುಂಬಾ ಚೆನ್ನಾಗಿ ನಾವು ಬೇರೆ ಬೇರೆ ಯೋಜನೆಗಳನ್ನ ಮಾಡಬಹುದು. ಓಕೆ, ಈಗ ನೋಡಿ, ಸರ್ಕಾರಿ ಸೇವೆಗಳು ಇವೆಲ್ಲವನ್ನ ನಾವು ಏನ್ ಮಾಡ್ಬೋದು, ಕರೆಕ್ಟ್ ಆಗಿ ತಲುಪಿಸಲು ಈ ಒಂದು ಡಿಜಿಟಲ್ ಇಂಡಿಯಾ ಮಿಷನ್ ನಮಗೆ ಸಹಾಯ ಮಾಡುತ್ತೆ. ಅದಷ್ಟೇ ಅಲ್ಲದೆ ನೋಡಿ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇದನ್ನ ಕೂಡ ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಏನಿದೆ ಇದನ್ನ ನಾವು ಏನ್ ಮಾಡ್ಬೋದು, ಆದ್ಯತೆಯನ್ನ ನೀಡಲಾಗಬಹುದು ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಇಂದ. ಹೇಗೆ ಅಂತ ಹೇಳ್ತೀನಿ ನೋಡಿ. ಏನ್ ಮಾಡ್ಬೋದಪ್ಪ ಅಂತಂದ್ರೆ ಪ್ರೈವೇಟ್ ಸೆಕ್ಟರ್ ಎಕ್ಸ್ಪರ್ಟೀಸ್, ಪ್ರೈವೇಟ್ ಸೆಕ್ಟರ್ ಅವರು ಇನ್ವೆಸ್ಟ್ ಮಾಡಬಹುದು, ಮತ್ತೆ ಇನ್ವೆಸ್ಟ್ಮೆಂಟ್ ಕೂಡ ಹೂಡಿಕೆಯನ್ನು ಕೂಡ ಅವ್ರು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಮಾಡಬಹುದು. ಈ ಎಲ್ಲವನ್ನು ನಾವು ಡಿಜಿಟಲ್ ಇಂಡಿಯಾ ಮಿಷನ್ ಇಂದ ನಾವು ಏನ್ ಮಾಡಕ್ಕಾಗಿದೆ ಅಂತಂದ್ರೆ ಸಾಧ್ಯ ಮಾಡಕ್ಕೆ ಆಗಿದೆ. ಸೊ ಟುಡೇ basically, we are going to discuss a little bit about Digital India Mission because it is going to complete its 10 years. It was launched in 2015 on 1st July. Now, on 1st July 2025, it is going to complete 10 years. So, the nodal ministry is the Ministry of Electronics and Communication, Information Technology. The mission, the purpose of this mission was to basically transform India into digitally empowered society. So, we wanted to make sure that the country is digitally empowered, and also there is a knowledge economy, right? Apart from this, under this particular program we can have multiple governance initiative, many different ministries delivering their government services electronically. For example, I already gave you an example of direct bank transfer. If the government wants to give you some kind of yojanas and schemes under which they have to give money to poor people, they can directly do it using just the digital Aadhaar
details that they have. Instead of giving the person money in hand, we can directly transfer it to their bank, which is also called as direct bank transfer. Apart from this, we can also have public-private partnership, which can leverage private sector expertise and investment also. So we can get help from private sector, and we can also have a lot of investments. Okay. Now, apart from this, what we have is core objectives. Digital infrastructure. So digital infrastructure as utility for every citizens. So ಪ್ರಮುಖ ಉದ್ದೇಶಗಳನ್ನ ನೋಡಿ, ಪ್ರತಿಯೊಬ್ಬ ನಾಗರಿಕರಿಗೂ ಉಪಯೋಗ ಆಗುವಂತ ಡಿಜಿಟಲ್ ಮೂಲ ಸೌಕರ್ಯಗಳನ್ನ ಮಾಡಿಕೊಡೋದು. ನೋಡಿ, ನಮ್ಮ ಪ್ರಮುಖ ಉದ್ದೇಶಗಳು ಏನಪ್ಪಾ ಅಂತಂದ್ರೆ, ಪ್ರಮುಖವಾಗಿ ನಾವು ಈ ಡಿಜಿಟಲ್ ಇಂಡಿಯಾ ಮಿಷನ್ ಅಂದ ಏನು ಮಾಡ್ಬೇಕು ಅನ್ಕೊಳ್ತಾ ಇದೀವಿ. ಪ್ರತಿಯೊಬ್ಬ ನಾಗರಿಕರಿಗೂ ಏನಾಗ್ಬೇಕಪ್ಪ ಅಂತಂದ್ರೆ ಡಿಜಿಟಲ್ ಮೂಲ ಸೌಕರ್ಯಗಳು ಸಿಗ್ಬೇಕು. ಅದು ನಮ್ಮ ಇಂಪಾರ್ಟೆಂಟ್ ಗುರಿ ಆಗಿದೆ ಅಂತ ಹೇಳ್ಕೊಳ್ಳಿ, ಅಥವಾ ಅತ್ಯುತ್ತಮ ಗುರಿ ಆಗಿದೆ ಅಂತ ಹೇಳ್ಕೊಳ್ಳಿ, ಪ್ರಥಮ ಗುರಿ ಆಗಿದೆ ಅಂತ ನಾವು ಇಲ್ಲಿ ಹೇಳ್ಬಹುದು. ಇದಷ್ಟೇ ಅಲ್ಲದೆ ನೋಡಿ, ಹೈ ಸ್ಪೀಡ್ ಇಂಟರ್ನೆಟ್ ಅಂದ್ರೆ ಅತಿ ವೇಗ ಇಂಟರ್ನೆಟ್, ಡಿಜಿಟಲ್ ಗುರಿತು ಆದಂತ ನಿಮ್ಮ ಆಧಾರ್, ಯಾಕಂತಂದ್ರೆ ಅದರಲ್ಲಿ ನೀವು ನಿಮ್ಮ ಫಿಂಗರ್ ಪ್ರಿಂಟ್ಸ್ ಆಗಿರುತ್ತೆ, ಮತ್ತೆ ನಿಮ್ಮ ಕಣ್ಣಿನ ಸ್ಕ್ಯಾನಿಂಗ್ ಎಲ್ಲ ಇರುತ್ತೆ, ಅದರಲ್ಲಿ ನಿಮ್ಮ ಬಯೋಮೆಟ್ರಿಕ್ಸ್ ಇರುತ್ತೆ. ಇದೆಲ್ಲವನ್ನ ನಾವು ಏನ್ ಮಾಡ್ತೀವಿ, ಡಿಜಿಟಲ್ ಐಡೆಂಟಿಟಿ, ಆಧಾರ್ ಕಾರ್ಡ್ ಆಯ್ತು, ಮತ್ತೆ ಮೊಬೈಲ್ ಸಂಪರ್ಕ, ಮತ್ತು ನೋಡಿ ಸುರಕ್ಷತೆ, ಈ ವಾಲೆಟ್ಗಳು ಅಂದ್ರೆ ನಿಮ್ಮ ಪೇಟಿಎಂ ಆಯ್ತು, ಈ ವಾಲೆಟ್ಗಳಲ್ಲಿ ನಿಮ್ ಬರುತ್ತೆ ಪೇಟಿಎಂ ಬರುತ್ತೆ, ಆಮೇಲೆ ಫೋನ್ ಪೇ ಬರುತ್ತೆ. ಓಕೆ, ಅದಷ್ಟೇ ಅಲ್ಲದೆ ನಿಮ್ಮ ಗೂಗಲ್ ಪೇ ಬರುತ್ತೆ. ಇವೆಲ್ಲವೂ ಏನಾಗ್ತಾವಪ್ಪ ಅಂದ್ರೆ ಡಿಜಿಟಲ್ ವಾಲೆಟ್ಗಳು. ಇವೆಲ್ಲವನ್ನು ಒದಗಿಸಿಕೊಡ್ಬೇಕು ಎಲ್ಲರಿಗೂ. ಇದನ್ನು ಮಾಡುವುದು ಯಾರಪ್ಪ ಅಂತಂದ್ರೆ ಡಿಜಿಟಲ್ ಇಂಡಿಯಾ ಸ್ಕೀಮ್ ಅವರು ಮಾಡ್ತಾರೆ. ನೋಡಿ, ಅದಾದ್ಮೇಲೆ ಏನಾಗುತ್ತಪ್ಪ ಅಂತಂದ್ರೆ ನಿಮ್ಮ ದುಡ್ಡು ನೀವೇನ್ ಮಾಡ್ತಿದ್ರಿ ರೀಚಾರ್ಜ್ಗೆ, ಅದು ತುಂಬಾ ಕಡಿಮೆ ಆಯ್ತು. ನೋಡಿದ್ರೆ ನೀವು ಕೆಲವೊಂದಷ್ಟು ದಿವಸಗಳಂತೂ ಜಿಯೋದವರು ಫ್ರೀ ಆಗಿ ಸಿಮ್ ಕಾರ್ಡ್ ನ ಕೊಡ್ತಾ ಇದ್ರು, ಫ್ರೀ ಆಗಿ ನಿಮ್ಗೆ 4 GB ಇಂಟರ್ನೆಟ್ ನ ಕೂಡ ಕೊಡ್ತಾ ಇದ್ರು. ಸೊ ಈ ತರ ಎಲ್ಲ ಮಾಡ್ತಾ ಇದ್ರು, ನಿಮ್ಗೆ ನೆನಪಿದ್ರೆ ಇದು. ಆ ಟೈಮ್ ಅಲ್ಲಿ ನಾವು ಇದೆಲ್ಲವನ್ನ ನಾವು ನೋಡಿದ್ದೀವಿ. ಯಾಕಪ್ಪ ಇದನ್ನೆಲ್ಲ ಮಾಡ್ತಾ ಇತ್ತು ಗವರ್ಮೆಂಟ್ ಅಪ್ಪ ಅಂತಂದ್ರೆ, ಯಾಕೆ ಈ ಸರ್ಕಾರ ಇದನ್ನೆಲ್ಲ ಮಾಡ್ತಾ ಇತ್ತು ಅಂದ್ರೆ, ನಮ್ಮೆಲ್ಲರಿಗೂ ಅವರು ಈ ಡಿಜಿಟಲ್ ನ ಜ್ಞಾನ ಕೊಡ್ಬೇಕು, ಈ ಡಿಜಿಟಲ್ ನ ಉಪಯೋಗಗಳನ್ನ ನಾವು ಪಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಇದನ್ನೆಲ್ಲ ಮಾಡಿದ್ರು. ನೋಡಿ, ಅಷ್ಟೇ ಅಲ್ಲದೆ ಏನ್ ಮಾಡ್ಬೇಕು ಅಂತ ಇದೀವಿ ಅಂತಂದ್ರೆ, ನಾವು ಸರ್ಕಾರದಲ್ಲಿ ಅದರ ಕೆಲಸಗಳಲ್ಲೂ ಕೂಡ ನಾವು ಡಿಜಿಟಲ್ ಏನಾಗುತ್ತೆ ಬೇಕಾಗುತ್ತೆ. ಯಾವ ತರ ಅಂತಂದ್ರೆ ನೋಡಿ, 24x7 ಅವೈಲಬಿಲಿಟಿ ಆಫ್ ಇಂಟಿಗ್ರೇಟೆಡ್ ಸಿಟಿಜನ್ ಸೆಂಟ್ರಿಕ್ ಪ್ಲಾಟ್ಫಾರ್ಮ್ಸ್. ಈಗ ಕೆಲವೊಂದು ಹೇಗಿರುತ್ತಪ್ಪ ಅಂತಂದ್ರೆ 24x7 ಲಭ್ಯತೆ ಇರಬೇಕಾಗಿರುತ್ತೆ. ಓಕೆ, ಖಚಿತಪಡಿಸಿಕೊಳ್ಳುವಂತ ಏನು ಸರ್ಕಾರಿ ಸೇವೆಗಳು ಅಂದ್ರೆ 24 ಗಂಟೆ 7 ದಿವಸ ಯಾವ್ದಾದ್ರೂ ಸೇವೆಗಳು, ಸರ್ಕಾರಿ ಸೇವೆಗಳು ನಮ್ಮ ನಾಗರಿಕರಿಗೆ ಬೇಕಾದ್ರೆ ಅಂತ ಸೇವೆಗಳನ್ನ ನಾವು ಪಡ್ಕೊಳ್ಳೋಕೆ ಡಿಜಿಟಲ್ ಏನಾಗತ್ತಪ್ಪ ಅಂತಂದ್ರೆ ಅದು ಹೆಲ್ಪ್ ಮಾಡುತ್ತೆ. ಅದಕ್ಕೆ ನಮ್ಗೇನಾಗತ್ತೆ ಅಂತಂದ್ರೆ ನೋಡಿ, ಕೇಂದ್ರದಿಂದ ವೇಗವಾಗಿ ಅವರು ನಮ್ಗೆ ಸಹಾಯವನ್ನ ಮಾಡಬಹುದು. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಯಾವ್ದಾದ್ರು ಆನ್ಲೈನ್ ಅಪ್ಲಿಕೇಶನ್ ಆಯ್ತು, ಅದನ್ನ ನಾವು ಡಿಜಿಟಲ್ ವೇ ಇಂದ ಮಾಡಿದ್ರೆ ಏನಾಗುತ್ತೆ, ತುಂಬಾ ಸುಲಭವಾಗಿ ನಾವು ಸರ್ಕಾರದಿಂದ ನಮಗೆ ಉತ್ತರವನ್ನ ನಾವು ಕೊಂಡ್ಕೊಳ್ಬಹುದು. ಸೊ ಈ ಎಲ್ಲವೂ ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಡಿಜಿಟಲ್ ಇಂಡಿಯಾ ಮಿಷನ್ ಕೆಳಗಡೆ ನಾವು ಇದನ್ನ ಮಾಡಬಹುದು. ಅಷ್ಟೇ ಅಲ್ಲದೆ ನೋಡಿ, ಅದೇನ್ ಮಾಡುತ್ತಪ್ಪ ಅಂತಂದ್ರೆ ನಮ್ಮ ನಾಗರಿಕರಿಗೆ ಒಂದು ಸ್ಟ್ರೆಂತ್ ಅನ್ನ ಕೊಡುತ್ತೆ, ಅಥವಾ ಒಂದು ಶಕ್ತಿಯನ್ನ ಕೊಡುತ್ತೆ. ಯಾವ ತರ ಶಕ್ತಿಯಪ್ಪ ಅಂತಂದ್ರೆ, ಅದೇನ್ ಮಾಡುತ್ತೆ, ನಮ್ಮಲ್ಲಿರುವಂತ ಒಂದು ಡಿಜಿಟಲ್ ಜ್ಞಾನ ಅದನ್ನ ಇನ್ಕ್ರೀಸ್ ಮಾಡುತ್ತೆ, ಅದು ನಮ್ಗೆ ಹೆಚ್ಚಾಗುತ್ತೆ. ಅದಷ್ಟೇ ಅಲ್ಲದೆ ನಾವು ನೋಡಿ, ಇವಾಗ ನಿಮ್ಮ ಕೈಯಲ್ಲಿ ಇಂಟರ್ನೆಟ್ ಇದ್ರೆ ನೀವು ದೇಶ ವಿದೇಶಗಳಲ್ಲಿ ಏನೇನ್ ಆಗ್ತಾ ಇದೆ ಅಂತ ನೀವು ನೋಡಬಹುದು. ಯೂನಿವರ್ಸಲ್ ಆಕ್ಸೆಸ್ ಅಂತಂದ್ರೆ ನಿಮ್ಮೆಲ್ಲರಿಗೂ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಕೆ ಇನ್ನೂ ಸುಲಭವಾಗಿರುತ್ತೆ. ಮುಂಚೆ ನೀವೇನಾದ್ರೂ ಓದ್ಬೇಕು ಅಂತಂದ್ರೆ ನೀವು ಹೋಗಿ ಅದರ ಕೋಚಿಂಗ್ ನ ತಗೊಂಡು ಮಾಡ್ಬೇಕಾಗಿತ್ತು. ಆದ್ರೆ ಈಗ ನೀವು ಯಾವುದೇ ಪರೀಕ್ಷೆನ ಬರಿಬೇಕು ಅಂತಂದ್ರೂ ನಿಮ್ಮ ಹತ್ರ ಯೂಟ್ಯೂಬ್ ಇದೆ, ಗೂಗಲ್ ಇದೆ. ಏನೋ ಅದಕ್ಕೆ ತುಂಬಾ ಸಮಯ ಬೇಕಾಗುತ್ತೆ ಅದರಲ್ಲಿ ಹುಡುಕಿ ನೀವು ಓದ್ಬೇಕು ಅಂತಂದ್ರೆ. ಆದ್ರೆ ನಾನು ಏನ್ ಹೇಳಕ್ ಇಷ್ಟಪಡ್ತಿದ್ದೀನಿ ಅಂತಂದ್ರೆ, ಆದ್ರೆ ನಿಮ್ಮ ಹತ್ರ ಸಮಯ ಇದ್ರೆ, ನಿಮ್ಮ ಹತ್ರ ಅಷ್ಟೊಂದು ಪೇಷನ್ಸ್ ಅಥವಾ ಅಷ್ಟೊಂದು ತಾಳ್ಮೆ ಇದ್ರೆ, ನೀವ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ನೀವು ಫ್ರೀ ಆಗಿ ಕೂಡ ಇವಾಗ ನಿಮ್ಗೆ ನಾಲೆಜ್ ಈಸಿಯಾಗಿ ಸಿಗುತ್ತೆ. ಓಕೆ, ಅದಷ್ಟೇ ಅಲ್ಲದೆ ನೋಡಿ, ಏನಾಗುತ್ತಪ್ಪ ಅಂತಂದ್ರೆ ನೀವು ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಏನ್ ಮಾಡ್ಬೋದು, ಡಿಜಿಟಲ್ ಕಾಂಟೆಂಟ್ ನ ಇವಾಗ ನೋಡ್ಬೋದು. ಹಿಂದಿಯಲ್ಲಿ ಬರುತ್ತೆ, ಕನ್ನಡದಲ್ಲಿ ಬರುತ್ತೆ. ಅಷ್ಟೇ ಯಾಕೆ, ನೀವು ಗೂಗಲ್ ಟ್ರಾನ್ಸ್ಲೇಟ್ ನ ಯೂಸ್ ಮಾಡಿ ಬೇರೆ ಯಾವುದೇ ಭಾಷೆಗೆ, ಇಂಗ್ಲಿಷ್ ನ ಬೇರೆ ಯಾವುದೇ ಭಾಷೆಗೂ ಕೂಡ ಏನ್ ಮಾಡ್ಬೋದು, ಕನ್ವರ್ಟ್ ಮಾಡಬಹುದು. ಸೊ ಈ ಎಲ್ಲವೂ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಕೋರ್ ಆಬ್ಜೆಕ್ಟಿವ್ಸ್ ಆಗಿ ಕಂಡು ಬರುತ್ತೆ. ಸಿ ವಾಟ್ ಆರ್ ದ ಕೋರ್ ಆಬ್ಜೆಕ್ಟಿವ್ಸ್ ಇಸ್, ಇಟ್ ಇಸ್ ಟು ಮೇಕ್ ಯುಟಿಲಿಟಿ. ಸೊ ವಿ ವಾಂಟ್ ಟು ಮೇಕ್ ಶೋರ್ ದಟ್ ದ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಯುಟಿಲಿಟಿ ಟು ಎವ್ರಿ ಸಿಟಿಸನ್ಸ್. ಎವ್ರಿ ಸಿಟಿಸನ್ ಕ್ಯಾನ್ ಯೂಸ್ ದಿಸ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್. ಸೊ ಹೌ ಆರ್ ವಿ ಡೂಯಿಂಗ್ ಇಟ್? We are doing it by providing high speed internet, digital identity like Aadhaar card, mobile connectivity. We are also giving a secured e-wallets, the e-wallets such as Paytm, PhonePe, Google Pay, etc. Apart from that, there are some governance and services on demand which require 24/7 availability and integrate citizen with centric or have a proper citizen centric platform. This is what we want to do. We also want to make sure that there is a digital enhanced digital literacy. We are getting a lot of access to universal access. This is what you have to understand. We are getting universal access because if you have internet, if you have phone in your hand, you can do anything, right? So this is something that we need to understand. Apart from this,
ಇದಲ್ಲದೆ ನೋಡಿ, ಡಿಜಿಟಲ್ ಎಕನಾಮಿಕ್ ಗ್ರೋತ್ ಅಂತಂದ್ರೆ ನಮ್ಮ ಭಾರತದ ಡಿಜಿಟಲ್ ಗ್ರೋತ್ ಹೇಗಾಗಿದೆ, ಆರ್ಥಿಕತೆ ಹೇಗೆ ಬೆಳವಣಿಗೆ ಆಗಿದೆ, ಇದ್ರ ಬಗ್ಗೆ ನಾವು ಒಂದ್ ಸ್ವಲ್ಪ ನೋಡೋಣ. ನೋಡಿ, ಭಾರತವು ಈಗ ವಿಶ್ವದ 3ನೆಯ ಡಿಜಿಟಲ್ ಆರ್ಥಿಕತೆ ಆಗಿದೆ. ಓಕೆ, ಇವಾಗ ನೋಡಿದ್ರೆ ನಾವು 3ನೇ ಸ್ಥಾನದಲ್ಲಿದ್ದೀವಿ. ಡಿಜಿಟಲ್ ಆರ್ಥಿಕತೆಯ ವಲಯದಲ್ಲಿ ಏನಾಗತ್ತಪ್ಪ ಅಂತಂದ್ರೆ ನಾವು 3ನೇ ಸ್ಥಾನದಲ್ಲಿದ್ದೀವಿ. ನೋಡಿ, ಏನಾಗತ್ತಪ್ಪ ಅಂತಂದ್ರೆ ನಮ್ಮ ಭಾರತದಲ್ಲಿರುವಂತ ಒಂದು ಡಿಜಿಟಲ್ ರಿಪೋರ್ಟ್ ಇದೆ, ಸ್ಟೇಟ್ ಆಫ್ ಇಂಡಿಯಾಸ್ ಡಿಜಿಟಲ್ ಎಕನಾಮಿಕ್ ರಿಪೋರ್ಟ್ ಅಂತ ಹೇಳ್ತೀವಿ. ಭಾರತದ ಸ್ಥಿತಿಗತಿಯ ಡಿಜಿಟಲ್ ಆರ್ಥಿಕತೆಯ ವರದಿ 2024 ಇದರ ಪ್ರಕಾರ ಏನ್ ಹೇಳತ್ತಪ್ಪ ಅಂತಂದ್ರೆ ನೋಡಿ, 2030ರ ವೇಳೆಗೆ ಒಟ್ಟು ದೇಶದ ಉತ್ಪನ್ನಕ್ಕೆ ಡಿಜಿಟಲ್ ಆರ್ಥಿಕತೆಯ ಕೊಡುಗೆ 20ರಷ್ಟು ಆಗಿರಬಹುದು. ಅಂತಂದ್ರೆ ಏನು ಹೇಳ್ತಾ ಇದೆಪ್ಪ ಅಂತಂದ್ರೆ ನಮ್ಮ GDP ಅಂತ ನಾವ್ ಏನ್ ಹೇಳ್ತೀವಿ, ಆರ್ಥಿಕತೆಯ ಕೊಡುಗೆ ಅಂತ ಹೇಳ್ತೀವಿ, ಅದು 2030ರಲ್ಲಿ ಏನಾಗುತ್ತೆ, ವೇಳೆಗೆ ಒಟ್ಟು ದೇಶದ ಉತ್ಪನ್ನಕ್ಕೆ ಏನಾಗುತ್ತಪ್ಪ ಅಂತಂದ್ರೆ ಡಿಜಿಟಲ್ ಆರ್ಥಿಕತೆಯಿಂದ ನಮಗೆ ಕೊಡುಗೆ ಎಷ್ಟಿರುತ್ತಪ್ಪ ಅಂತಂದ್ರೆ ಒಂದು ಶೇಕಡ 20%ರಷ್ಟು 20% ಏನಾಗುತ್ತಪ್ಪ ಅಂತಂದ್ರೆ ನಮ್ಮ GDPಗೆ ಎಲ್ಲಿಂದ ದುಡ್ಡು ಬರುತ್ತಪ್ಪ ಅಂತಂದ್ರೆ ಅದು ನಮ್ಮ ಡಿಜಿಟಲ್ ಆರ್ಥಿಕತೆಯಿಂದ ಬರುತ್ತೆ ಅಂತ ಹೇಳ್ತಾರೆ. ಯಾರು ಹೇಳ್ತಾರಪ್ಪ ಅಂತಂದ್ರೆ ನೋಡಿ, ಭಾರತದ ಸ್ಥಿತಿಗತಿಯ ಡಿಜಿಟಲ್ ಆರ್ಥಿಕತೆಯ ವರದಿಯವರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಈ ವರದಿಯನ್ನು ಅವರು ಕೊಡ್ತಾರೆ. ಅದಷ್ಟೇ ಅಲ್ಲದೆ ನೋಡಿ, ನಾವ್ ಏನ್ ಮಾಡ್ಬೇಕು ಅನ್ಕೊಳ್ತಾ ಇದೀವಿ ಅಂದ್ರೆ ಇಂಟರ್ನೆಟ್ ಪೆನೆಟ್ರೇಷನ್ ಅಥವಾ ಅಫೋರ್ಡೆಬಿಲಿಟಿ ಅಂತಂದ್ರೆ ಎಲ್ಲರಿಗೂ ಸಿಗುವಂತೆ ಮಾಡೋದಕ್ಕೆ ನಾವ್ ಏನ್ ಮಾಡಿದೀವಿ ಅನ್ನೋದನ್ನ ನಾವು ಇಲ್ಲಿ ನೋಡೋಣ. ಇಲ್ಲಿ ನೋಡಿ, 2014 ಮತ್ತು 2024 ನಡುವೆ, ಓಕೆ, ಈ 2014 ಮತ್ತೆ 2024 ನಡುವೆ ಇಂಟರ್ನೆಟ್ ಸಂಪರ್ಕ 285% ಬೆಳೆದಿದೆ ಅಂತಂದ್ರೆ ನೋಡಿ, 2085ರಷ್ಟು ಶೇಕಡ 80 285ರಷ್ಟು ಏನಾಗಿದೆ, ಬೆಳೆದಿದೆ ಅಂತಂದ್ರೆ ನೋಡಿ, ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಡೇಟಾ ವೆಚ್ಚಗಳು ಎಷ್ಟಿತ್ತಪ್ಪ ಅಂತಂದ್ರೆ ಮುಂಚೆ ಹೇಗಿತ್ತಪ್ಪ ಅಂದ್ರೆ 308 1 GB ಗೆ 308 ರೂಪಾಯಿ ಇತ್ತು. ಓಕೆ, ಇವಾಗ ನೀವು ನೋಡಿದ್ರೆ 1 GB ಗೆ ಬರೀ 9 ರೂಪಾಯಿ ಅಥವಾ 9 ರೂಪಾಯಿ 34 ಪೈಸಾ ಏನಾಗಿದೆಪ್ಪ ಅಂತಂದ್ರೆ ಕಡಿತವಾಗಿದೆ. ಇಷ್ಟು ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಜನರಿಗೆ ಉಪಯೋಗ ಆಗ್ಲಿ ಅಂತ ನಾವು ಇದನ್ನ ಕಡಿಮೆ ಮಾಡಿದ್ದೇವೆ. ಓಕೆ, ಅದಷ್ಟೇ ಅಲ್ಲದೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಎಲ್ಲರಿಗೂ ಫೈನಾನ್ಷಿಯಲ್ ಇನ್ಕ್ಲೂಷನ್, ಎಲ್ಲರನ್ನ ನಾವು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತಂದ್ರೆ ಎಲ್ಲರನ್ನೂ ನಾವು ಇನ್ಕ್ಲೂಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನೋಡಿ, ಇದಕ್ಕೋಸ್ಕರ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ರಿಯಲ್ ಟೈಮ್ ಪೇಮೆಂಟ್ಸ್ ಅಂತಂದ್ರೆ ಪ್ರತಿ ದಿವಸ ಎಷ್ಟು ಡಿಜಿಟಲ್ ಪೇಮೆಂಟ್ಸ್, ಐ ಥಿಂಕ್ ನಾವು ಇದ್ರ ಬಗ್ಗೆನೇ ಇನ್ನೊಂದು ವಿಡಿಯೋನ ಕೂಡ ಮಾಡಿದೀವಿ. ನಮ್ಮ UPI ಎಷ್ಟನೇ ಸ್ಥಾನದಲ್ಲಿದೆ, UPI ಮತ್ತೆ ವೀಸಾನ ನಾವು ಕಂಪೇರ್ ಮಾಡಿದೀವಿ ಅಲ್ವಾ, ಇದನ್ನೆಲ್ಲವೂ ನಾವು ಮಾಡಿದೀವಿ. ಅದೇ ತರ ನಾವು ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ, ಯಾಕಂದ್ರೆ ಇದು ಮತ್ತೆ ಅದು 2 ಟಾಪಿಕ್ಸ್ ಲಿಂಕ್ ಆಗಿ ಕೂಡ ನಾವು ಏನ್ ಮಾಡ್ಬೋದು, ಸ್ಟಡಿ ಮಾಡಬಹುದು. ಓಕೆ, ಇವಾಗ ನೋಡಿ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ, ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಥವಾ ಬೆನಿಫಿಟ್ ಟ್ರಾನ್ಸ್ಫರ್. ಈ ಮೂಲಕ ನಾವು ಏನ್ ಮಾಡ್ಬೋದು ಅಂತಂದ್ರೆ ಈ ಸಿಸ್ಟಮ್ ನ ಮೂಲಕ ನಾವು 44 ಲಕ್ಷ ಕೋಟಿ ಎಲ್ಲಿಯವರೆಗೆ ಮೇ 2025ರವರೆಗೆ ನಾವು ಏನ್ ಮಾಡಿದೀವಿ ಅಂತಂದ್ರೆ ಎಷ್ಟು ಜನರಿಗೆ ಸಬ್ಸಿಡಿಯನ್ನ ಕೊಡ್ಬೇಕು ಅದನ್ನ ನಾವು ಕೊಟ್ಟಿದ್ದೀವಿ. ಓಕೆ, ಎಕ್ಸ್ಕ್ಲೂಡಿಂಗ್ ದ ಇನ್ಎಲಿಜಿಬಲ್ ಬೆನಿಫಿಷಿಯರ್ಸ್ ಅಂತಂದ್ರೆ ಯಾರಿಗೆ ಅರ್ಹತೆ ಇಲ್ಲ ಅಂತವರನ್ನ ಬಿಟ್ಟು ಯಾರಿಗೆ ಅರ್ಹತೆ ಇದೆ ಅಂತವರಿಗೆ ಮಾತ್ರ ನಾವು ಎಷ್ಟು ದುಡ್ಡನ್ನ ಕೊಟ್ಟಿದೀವಿಯಪ್ಪ ಅಂತಂದ್ರೆ 44 ಲಕ್ಷ ಕೋಟಿಯನ್ನ ನಾವು ಏನ್ ಮಾಡಿದೀವಿ, ದುಡ್ಡನ್ನ ನಾವು ಎಲ್ಲರಿಗೂ ಕೊಟ್ಟಿದ್ದೀವಿ. ಇದನ್ನ ಅವರು ಹೇಳ್ತಾ ಇದ್ದಾರೆ. ಓಕೆ, ಸೊ ಇದಕ್ಕೆ ಏನಂತ ಹೇಳ್ತೀವಿ, ನೇರ ಪ್ರಯೋಜನ ವರ್ಗಾವಣೆಗೆ ನಾವು ಏನಂತ ಹೇಳ್ತೀವಿ, ಆ ಮೂಲಕ ಮೇ 2025ರವರೆಗೆ 44 ಲಕ್ಷ ಕೋಟಿ ಏನ್ ಮಾಡಿದೀವಿ ಅಂತಂದ್ರೆ ವರ್ಗಾಯಿಸಲಾಗಿದೆ ಅಂತ ಹೇಳ್ಬೋದು, ಅಥವಾ ಇಷ್ಟೊಂದು ನಾವು ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿದ್ದೇವೆ. ಸೊ ವಾಟ್ ಆರ್ ದ ಅಚೀವ್ಮೆಂಟ್ಸ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ಇಸ್ ದಟ್ ಇಂಡಿಯಾ ಇಸ್ ನೌ ದ ಥರ್ಡ್ largest digital economy. And not just that, the State of Indian Digital Economic Report 2024 says that Indian digital economy's contribution to the GDP will be nearly 20% by 2030. So whatever GDP contribution right now what we have, in that 20% will be from the digital economy itself by 2030. This is what it is predicting, right? Apart from that, what we have to understand here is, see, in 2024 when the Digital India Mission was there, at that point of time, if you see, you could see that there is a lot of money that was there for 1 GB. For 1 GB, it was 306 rupees. Okay, sorry, 308 rupees. But now, if you see, the amount has got reduced to 9 rupees 35 paisa for 1 GB. So you can see that how much we have increased people. Not just that, we have also done a financial inclusion, right? So about real-time payments are happening, and I already have discussed one of the other important topic that is related to UPI in the previous few lectures. So try to watch that as well so that you have a clear idea about this, right? Apart from this, under direct benefit transfer or direct bank transfer system, what we have done is we have tried to transfer 44 lakh crores till May 2025.
right? That is improving target subsidy delivery. But we are not including the ineligible beneficiaries. We are only including those beneficiaries which are targeted, right? This is some important topics that we have for today. The next important topic, ಮುಂದಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ನೋಡಿ, 4 ಆನೆಗಳು ಬೆಂಗಳೂರಿನ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಅಂತ ಹೇಳ್ತೀವಿ, ಅಲ್ಲಿಂದ ನಾವು ಅವನ್ನ 4 ಆನೆಗಳನ್ನ ನಾವು ಜಪಾನ್ಗೆ ತಲುಪಿಸಿದ್ದೇವೆ. ಓಕೆ, ಇದು ಸುರಕ್ಷಿತವಾಗಿ ಏನಾಗಿದೆ ಜಪಾನ್ ತಲುಪಿವೆ. ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಯಾಕೆ ಅಂತಂದ್ರೆ ನೋಡಿ, ನಾವು ರಾಷ್ಟ್ರ ಮತ್ತು ರಾಜ್ಯದ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ನಾವು ಎಲ್ಲ ಅನಿಮಲ್ಸ್ನ, ಎಲ್ಲ ಪ್ರಾಣಿಗಳನ್ನ ಕನ್ಸರ್ವ್ ಮಾಡ್ತೀವಿ, ವೈಲ್ಡ್ ಲೈಫ್ ನ ಕನ್ಸರ್ವ್ ಮಾಡ್ತೀವಿ ಅಂತ ನಾವು ಮಾಡುವ ಒಂದು ನಿಟ್ಟಿನಲ್ಲಿ ಇದನ್ನ ಅವರು ಮಾಡ್ತಾ ಇದ್ದಾರೆ. ನೋಡಿ, 4 ಆನೆಗಳು, 4 ಆನೆಗಳ ಹೆಸರಿದೆ ಇಲ್ಲಿ. ಹೆಸರೇನಪ್ಪಾ ಅಂತಂದ್ರೆ, ಒಂದು ಆನೆ ಇಲ್ಲಿ ದೊಡ್ಡದಿದೆ, 8 ವರ್ಷದ ಆನೆಯ ಹೆಸರು ಸುರೇಶ್, 9 ವರ್ಷದ ಆನೆಯ ಹೆಸರು ಗೌರಿ, 7 ವರ್ಷದ ಆನೆಯ ಹೆಸರು ಸೃಷ್ಟಿ, ಆಮೇಲೆ ಇನ್ನೊಂದು 5 ವರ್ಷದ ಆನೆಯ ಹೆಸರು ತುಳಸಿ. ಓಕೆ, ಇವು ಪ್ರಮುಖ ವರದಿಗಳು. ಇವು ಏಷ್ಯನ್ ಆನೆಗಳು ಅಂತ ಹೇಳ್ತೀವಿ. ಏಷ್ಯಾದ ಆನೆಗಳನ್ನ ನಾವು ಏನ್ ಮಾಡಿದೀವಪ್ಪ ಅಂತಂದ್ರೆ, ನಾವು ಜಪಾನ್ಗೆ ತಲುಪಿಸಿದ್ದೇವೆ. ಎಲ್ಲಿಂದ ನೋಡಿ, ಎಲ್ಲಿಂದ ಕಳಿಸ್ತಾ ಇದೀವಿ ಇದನ್ನ ನಾವು ನೋಡಿ, ಇಲ್ಲಿ ಬರ್ದಿದೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ. ಓಕೆ, ಅದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಅಂತ ಹೇಳ್ತೀವಿ. ಈಗ ನಾವು BBP ಅಂತಂದ್ರೆ ಅದು ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಅಂತ, ಅಂದ್ರೆ ಬನ್ನೇರುಘಟ್ಟದ ಜೈವಿಕ ಉದ್ಯಾನವನದಿಂದ ನಾವು 4 ಆನೆಗಳನ್ನ ಕಳಿಸಿದ್ದೀವಿ. 4 ಆನೆಗಳ ಹೆಸರು ಇಲ್ಲಿದೆ ನೋಡಿ, ಸುರೇಶ್, ಗೌರಿ, ಸೃಷ್ಟಿ ಮತ್ತೆ ತುಳಸಿ ಅಂತಾನು ಇಲ್ಲಿದೆ. ಅವರು ಎಷ್ಟು ವರ್ಷದ ಆನೆಗಳು ಅದನ್ನು ಕೂಡ ನಾವು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ನೋಡಿ, ಇದನ್ನ ಕರ್ಕೊಂಡು ಹೋಗಿರುವಂತದ್ದು ಹಿಮೇಜ್ ಸೆಂಟ್ರಲ್ ಪಾರ್ಕ್ ಅಥವಾ ಇದು ಒಂದು ಸಫಾರಿ ಪಾರ್ಕ್ ಅಂತ ಹೇಳ್ಬೋದು. ಇವಾಗ ನೀವು ನೋಡಿರ್ಬೋದು, ನಾವು ಕೇರಳಗೆ ಹೋದಾಗ ಒಂದು ಟ್ರಕ್ ನಲ್ಲಿ ಅಥವಾ ಒಂದು ಜೀಪ್ ನಲ್ಲಿ ನಮ್ಮನ್ನ ಒಂದು ಕಾಡಲ್ಲಿ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ನಾವು ಸಫಾರಿ ಅಂತ ಹೇಳ್ತೀವಿ. ಇದು ಒಂದು ಸಫಾರಿ ಪಾರ್ಕ್ ಆಗಿದೆ. ಅದಕ್ಕೆ ಹಿಮೇಜಿ ಸೆಂಟ್ರಲ್ ಪಾರ್ಕ್ ಅಂತ ಹೇಳ್ತೀವಿ. ಜಪಾನ್ ಅಲ್ಲಿ ಇರುವಂತ ಈ ಒಂದು ಸೆಂಟ್ರಲ್ ಪಾರ್ಕ್ಗೆ ಈ 4 ಆನೆಗಳನ್ನ ನಾವು ಏನ್ ಮಾಡಿದೀವಿ, ತಲುಪಿಸಿದ್ದೇವೆ. ನೋಡಿ, ಅರೈವಲ್ ಡೇಟ್ ಅಂತ ಹೇಳ್ತೀವಿ 24 ಜುಲೈ 24, 2025 ಆಟ್ ಕನ್ಸಾಯ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಸಾಕಾ ಅಂತಂದ್ರೆ, ಒಸಾಕಾದಲ್ಲಿರುವಂತ ಕನ್ಸಾಯ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ, ಜಪಾನ್ದಲ್ಲಿರುವಂತಹ ಒಸಾಕಾದಲ್ಲಿರುವಂತಹ ಕನ್ಸಾಯ್ ಏರ್ಪೋರ್ಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈ 4 ಆನೆಗಳು ಹೋಗಿ ತಲುಪಿದೆ. ನಾವು ಇದನ್ನ ಯಾವ ರೀತಿ ಅದನ್ನ ತಲುಪಿಸಿದ್ದೇವೆ ಅದನ್ನು ಕೂಡ ಹೇಳ್ತೀನಿ ನೋಡಿ. ಸಾರಿಗೆ ವಿಧಾನ ಅಂತಂದ್ರೆ ಯಾವ ರೀತಿ ಅದನ್ನ ನಾವು ತಲುಪಿಸಿದ್ದೇವೆ, ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕತಾರ್ ಎಕ್ಸ್ಪ್ರೆಸ್, ಓಕೆ, ಸರಕು ವಿಮಾನದಲ್ಲಿ, ಸರಕು ಅಂತಂದ್ರೆ ಇದು ನೋಡಿ ಮನುಷ್ಯರು ಅಥವಾ ನಾರ್ಮಲ್ ಆಗಿ ಹೋಗುವಂತ ಏರ್ಪೋರ್ಟ್ ಅಲ್ಲ, ಇದು ಒಂದು ಕಾರ್ಗೋ ಫ್ಲೈಟ್. ಕಾರ್ಗೋ ಫ್ಲೈಟ್ ಅಂತಂದ್ರೆ ಅದರಲ್ಲಿ ನೀವು ಮನುಷ್ಯರನ್ನ ಇಡಲ್ಲ. ವಾಟ್ ವಿ ಟು ಹಿಯರ್ ಇಸ್ ಕಾರ್ಗೋ ಫ್ಲೈಟ್ ಅಂತಂದ್ರೆ ಕಮರ್ಷಿಯಲ್ ಮಟೀರಿಯಲ್ಸ್ ಆಗಿರ್ಬೋದು, ಅಥವಾ ನೀವು ಆನ್ಲೈನ್ ಏನಾದ್ರು ತರಿಸಿದ್ರೆ ಅದೆಲ್ಲ ಏನೇನೋ ಎಕ್ಸ್ಪೋರ್ಟ್ ಇಂಪೋರ್ಟ್ ಎಲ್ಲ ಮಾಡ್ತಾರೆ, ಅದಕ್ಕೋಸ್ಕರ ಅಂತ ಯೂಸ್ ಮಾಡ್ತಾ ಇರುವಂತ ಏರ್ಪೋರ್ಟ್ ಕಾರ್ಗೋ ಏರ್ಪೋರ್ಟ್ ಅಂತ ಹೇಳ್ತೀವಿ. ಸರಕು ವಿಮಾನದಲ್ಲಿ ಈ 4 ಆನೆಗಳನ್ನ ನಾವು ಕಳಿಸಿದ್ದೇವೆ. ನೋಡಿ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ಸ್ ನಾನು ಹೇಳ್ಕೊಡ್ತೀನಿ. ನೋಡ್ಬೇಕಾಗಿರೋದು ಬ್ಯಾಕ್ ಗ್ರೌಂಡ್ ಮತ್ತೆ ಪ್ರಿಪರೇಷನ್, ಯಾವ ತರ ಇದಕ್ಕೆ ನಾವು ತಯಾರಿಗಳನ್ನ ನಾವು ಮಾಡ್ಕೊಂಡಿದ್ವಿ ನೋಡಿ. ದ ಆನೆಗಳನ್ನ ನಾವು ತಯಾರಿ ಮಾಡಿದ್ವಿ. ಎಷ್ಟು ದಿವಸಗಳ ತಯಾರಿ ಅಂತಂದ್ರೆ 6 ತಿಂಗಳ ತಯಾರಿಯನ್ನ ನಾವು ಮಾಡಿದ್ವಿ. ಎಲ್ಲಿ ಮಾಡಿದ್ವಪ್ಪ ಅಂತಂದ್ರೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ನಾವು ಮಾಡಿದ್ವಿ. ಓಕೆ, ಯಾಕೆ ಅಂತಂದ್ರೆ ಅವರು ತುಂಬಾ ದೂರವಾಗಿ ಹೋಗ್ಬೇಕಾಗಿತ್ತು, ಅದಕ್ಕೆ. ಇದ್ರ ಜೊತೆಗೆ ಯಾರ್ಯಾರು ಹೋಗ್ತಾ ಇದಾರೆ ನೋಡಿ, 2 ವೆಟರ್ನ್ ಡಾಕ್ಟರ್. ಎಲ್ಲಿಂದಪ್ಪ ಅಂತಂದ್ರೆ ಅವರು ಹಿಮೇಜ್ ಸೆಂಟ್ರಲ್ ಪಾರ್ಕ್ ಇಂದ 2 ವೆಟರ್ನರಿ ಡಾಕ್ಟರ್, ಇನ್ನೂ 2 ವೆಟರ್ನರಿ ಡಾಕ್ಟರ್ ನಿಮ್ಮ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಿಂದ, ಮತ್ತೆ 4, ಯಾಕೆಂದ್ರೆ 4 ಆನೆಗಳಿವೆ, 4 ಜನ ಆನೆಗಳನ್ನ ನೋಡ್ಕೊಳ್ಳೋರು, ಮಾವುತ ಅಂತ ಹೇಳ್ತೀರಾ, ಅವ್ರನ್ನ ನೋಡ್ಕೊಳ್ಳೋರು, ಒಬ್ಬ ಸೂಪರ್ವೈಸರು ಮತ್ತೆ ಒಬ್ಬ ಬಯಾಲಜಿಸ್ಟ್. ನೋಡಿ ಎಷ್ಟು ಜನ ಆಗ್ತಾರೆ, 4 1 1 ಅಂದ್ರೆ 6 ಜನ ಇಲ್ಲಿ ಹೋಗ್ತಾ ಇದ್ದಾರೆ. ಅವರು ಎಲ್ಲಿಂದ, ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಿಂದ ಕೂಡ ಎಲಿಫೆಂಟ್ಸ್ ಜೊತೆಗೆ ಅಂದ್ರೆ ಆನೆಗಳ ಜೊತೆಗೆ ಹೋಗಿದ್ದಾರೆ. ಓಕೆ, ದ 8 ಪರ್ಸನಲ್ಸ್ ಫ್ರಮ್ BBP ವಿಲ್ ರಿಮೇನ್ ಅಟ್ ಹಿಮೇಜ್ ಸೆಂಟ್ರಲ್ ಪಾರ್ಕ್ ಅಂತಂದ್ರೆ, ಈ ಹೋಗಿರುವಂತ ನೋಡಿ 2 ವೆಟರ್ನರಿ ಡಾಕ್ಟರ್ ಮತ್ತೆ ಈ 6 ಜನ, 8 ಜನ ಯಾರು ಹೋಗಿದ್ದಾರೆ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಇಂದ, ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅವರು ಹಿಮೇಜ್ ಸೆಂಟ್ರಲ್ ಪಾರ್ಕ್ ಅಲ್ಲಿ 2 ವಾರಗಳ ಕಾಲ, ಎಷ್ಟು ವಾರಗಳ ಕಾಲ, 2 ವಾರಗಳ ಕಾಲ ಅಂತಂದ್ರೆ 14 ರಿಂದ 15 ದಿವಸ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಲ್ಲೇ ಇರ್ತಾರೆ. ಅಲ್ಲಿರುವವರಿಗೆ ಟ್ರೈನಿಂಗ್ ನ ಕೊಡ್ತಾರೆ ಈ ಆನೆಗಳ ಬಗ್ಗೆ, ಅವರನ್ನ ಹೇಗೆ ಅಲ್ಲಿರುವ ಅಂತ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ಳೋಕೆ ಸಹಾಯ ಮಾಡುವಂತ ಒಂದು ಕೆಲಸವನ್ನ ಯಾರು ಮಾಡ್ತಾ ಇದಾರಪ್ಪ ಅಂತಂದ್ರೆ ಈ 8 ಜನರು ಮಾಡ್ತಾ ಇದ್ದಾರೆ. ಸೊ ಲೆಟ್ ಅಸ್ ಸಿ ದ ಇಂಪಾರ್ಟೆಂಟ್ ಟಾಪಿಕ್ ದಟ್ ವಿ ಹ್ಯಾವ್. 4 elephants have been transferred from ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಟು
Japan. So why are we doing this is because we want to make sure that there is wildlife conservation. So like this, what we can do is we can help the conservation of biology, wildlife in Japan as well. So we are doing this. And from where? From where is this? This is from Bannerghatta Biological Park, Bengaluru, India. Where it has gone is Himeji Central Park, which is a safari park, which is there in Japan. Now, when it has arrived on 24th of July 2025 at Kansai International Airport, Osaka. Okay, and from what is the transport mode from India, we have to understand it is Qatar Airways cargo flight from Kempegowda International Airport, Bengaluru. What are the people who have gone? See, the elephants was prepared for 6 months. From the 6 months, they have been preparing the elephant for the long-term journey. Apart from that, there are 2 veterinary doctors from the Japan team. There are 2 veterinary doctors from the Bangalore team, and there are 4 elephant keepers, 1 supervisor and 1 biologist. So there are totally 8 people are going from India. What these 8 people are going to do is they're going to remain in the Himeji Central Park for 2 weeks. And what they're going to do is they're going to assist in training the elephants and helping them so that they can get adjusted to the new surroundings, right? So ಇದರ ಒಂದು ಪರ್ಪಸ್ ಅಥವಾ ಒಂದು ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ಇದನ್ನ ನೋಡೋಣ. ಯಾಕೆ ಮುಖ್ಯವಾಗಿ ಇದು ಒಂದು ಇಂಪಾರ್ಟೆಂಟ್ ನ್ಯೂಸ್ ಅಂತ ನೋಡೋಣ. ನೋಡಿ, ಈ ಒಂದು ಟ್ರಾನ್ಸ್ಫರ್ ಏನಿದೆ ಇದು ಆನಿಮಲ್ ಎಕ್ಸ್ಚೇಂಜ್ ಅಂತಂದ್ರೆ ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಅಂತಾರಾಷ್ಟ್ರೀಯ ಒಂದು ಕೊಲಾಬ್ರೇಷನ್ ಮಾಡ್ತೀವಿ ನಮ್ಮ ವೈಲ್ಡ್ ಲೈಫ್ ಕನ್ಸರ್ವೇಷನ್ಗೋಸ್ಕರ ಮತ್ತೆ ಒಂದು ಪ್ರಾಣಿಗಳ ವೆಲ್ಫೇರ್ಗೋಸ್ಕರ ಈ ಒಂದು ಟ್ರಾನ್ಸ್ಫರ್ ನಾವು ಮಾಡಿದ್ದೀವಿ. ಈ ತರ ಒಂದು ಮೂವ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಜೆನೆಟಿಕ್ ಡೈವರ್ಸಿಟಿ ಆಗುತ್ತೆ, ಮತ್ತೆ ಅವ್ರಿಗೆ ಒಂದ್ ಸ್ವಲ್ಪ ಬೆಟರ್ ಎನ್ವೈರನ್ಮೆಂಟ್, ಬೇರೆ ಒಂದು ರೀತಿಯಾದಂತ ವಾತಾವರಣ ಸಿಗುತ್ತೆ, ಅಪಾರ್ಚುನಿಟಿ ಸಿಗುತ್ತೆ, ಅವಕಾಶಗಳು ಸಿಗುತ್ತೆ. ಓಕೆ, ಇದಷ್ಟೇ ಅಲ್ಲದೆ ನೋಡಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಇಂಟರ್ನ್ಯಾಷನಲ್ ಕೋಆಪರೇಷನ್ ಆಫ್ ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್, ಕ್ರಾಸ್ ಬಾರ್ಡರ್ ಕನ್ಸರ್ವೇಷನ್ ಎಫರ್ಟ್ಸ್ ಅಂತಂದ್ರೆ ಒಂದು ದೇಶದಿಂದ ಬೇರೆ ದೇಶಕ್ಕೆ ನಾವು ಕಳಿಸಿ ಅಲ್ಲಿಯೂ ಕೂಡ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದು ಅವನ್ನ ಉಳಿಸ್ಕೊಳ್ಳೋ ಅಂತ ಒಂದು ಕೆಲಸವನ್ನ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಇವಾಗ ಪ್ರೆಸೆಂಟ್ ಸ್ಟೇಟ್ ಅಲ್ಲಿ ಅಂತಂದ್ರೆ ಇವಾಗ ಕರೆಂಟ್ ಸಿಚುವೇಶನ್ ಹೇಗಿದೆ ಅದನ್ನ ನೋಡೋಣ. ಅಕಾರ್ಡಿಂಗ್ ಟು ದ ಸ್ಟೇಟ್ಮೆಂಟ್ ಫ್ರಮ್ BPP ಅಂತಂದ್ರೆ ಬನ್ನೇರ್ಘಟ್ಟ ಬಯಾಲಜಿಕಲ್ ಪಾರ್ಕ್ ಅವರ ಹೇಳಿಕೆಯ ಪ್ರಕಾರ ಈ ಆನೆಗಳು ಜಪಾನ್ಗೆ ಸುರಕ್ಷಿತವಾಗಿ ತಲುಪಿದೆ. ಮತ್ತೆ ಅವು ಯಾವ ಏರ್ಪೋರ್ಟ್ ಟ್ರಾನ್ಸ್ಪೋರ್ಟೆಡ್ ಫ್ರಮ್ ಏರ್ಪೋರ್ಟ್ ಟು ಅಂದ್ರೆ ಅಲ್ಲಿರುವಂತ ಒಸಾಕಾ ಏರ್ಪೋರ್ಟ್ ಇಂದ ಒಸಾಕಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅವರು ಹಿಮೇಜ್ ಸಫಾರಿ ಪಾರ್ಕ್ ಕೂಡ ಅದನ್ನ ಕರ್ಕೊಂಡು ಹೋಗಿದ್ದಾರೆ. ಓಕೆ, ದ ಅನಿಮಲ್ಸ್ ಆರ್ ರಿಪೋರ್ಟೆಡ್ ಟು ಬಿ ಡೂಯಿಂಗ್ ವೆಲ್ ಅಂತಂದ್ರೆ ಈ 4 ಆನೆಗಳು ತುಂಬಾ ಚೆನ್ನಾಗಿ ಕೆಲಸವನ್ನ ಅಂದ್ರೆ ತುಂಬಾ ಚೆನ್ನಾಗಿದ್ದಾವೆ, ಅಲ್ಲಿ ಇರುವಂತಹ ಒಂದು ವಾತಾವರಣಕ್ಕೆ ಅವರು ಹೊಂದ್ಕೊಳ್ತಾ ಇದ್ದಾವೆ. ಪೋಸ್ಟ್ ಟ್ರಾನ್ಸ್ಫರ್ ಅಂತಂದ್ರೆ ನಾವು ಇಲ್ಲಿಂದ ವರ್ಗಾವಣೆ ಮಾಡಿದ ತಕ್ಷಣವೂ ಕೂಡ ಅವರು ಏನ್ ಮಾಡ್ತಾ ಇದ್ದಾರೆ, ಆ 4 ಆನೆಗಳು ತುಂಬಾ ಚೆನ್ನಾಗಿ ಇದೆ ಅಲ್ಲಿ ಅಂತ ಅನ್ನೋ ಒಂದು ಹೇಳಿಕೆಯನ್ನ ಇವರು ಕೊಟ್ಟಿದ್ದಾರೆ. ಸೊ ವಾಟ್ ಇಸ್ ದ ಪರ್ಪಸ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಟ್ರಾನ್ಸ್ಫರ್ ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ಇಸ್ ದಟ್ ದ ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇಸ್ ಏಮಿಂಗ್ ಟು foster international collaboration with the wildlife. So this is something that we have to understand. Apart from this, what we have to understand here is that we are trying to make sure that the facilities, genetic diversity, better care, enrichment opportunities, all these things are given. It highlights effective international cooperation and wildlife management also. The current status is that according to the statements of Bannerghatta Biological Park, the elephant reaches Japan safely and currently they have been transported from the airport to the park, and the animals have been reported doing well after the post transfer also. So even after we have sent it, what has happened here is that these animals have been doing really well. So this is what you have to understand, right? So this is all for today. ಇವತ್ತಿಗೆ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನಿಮಗೆ ಏನಾದರೂ ಹೇಳಬೇಕು ಅನ್ನೋದಾಗಿದ್ರೆ ಅಥವಾ ನಿಮಗೆ ಕ್ಲಾಸ್ ಬಗ್ಗೆ ಏನಾದರೂ ಕಾಮೆಂಟ್ಸ್ ಮಾಡಬೇಕಾಗಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿ. ಧನ್ಯವಾದಗಳು.